ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಇಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಕಿರಣ್. ಸೊ ಇಲ್ಲಿ ಫಸ್ಟ್ ಇಂದ ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಬ್ಬು ಬೆಳೆಗಾರರಿಗೆ 100 ಟನ್ ಗ್ಯಾರಂಟಿ ಅಂತ ನಾವು ಹೇಳ್ತಾನೆ ಇದ್ದೀರಿ. ನಾವು ಮಾಡೋ ಪದ್ಧತಿ ತುಂಬ ಇಂಪಾರ್ಟೆಂಟು. ಸೊ ಪದ್ಧತಿ ಏನಪ್ಪ ಅಂದರೆ, ನಾಟಿ ಮಾಡೋಕ್ಕೆ ಮುಂಚೆ 25 kg ಸೆಣಬು ಹಾಕಲೇಬೇಕು. ಸೆಣಬು ಹಾಕೋದು ಏನಕ್ಕೆ ಅಂದರೆ, ನಮ್ಮ ಭೂಮಿ ಇವತ್ತಿನ ದಿನ ಫಲವತ್ತತೆ ಕಮ್ಮಿ ಆಗಿದೆ. ಭೂಮಿ ಫಲವತ್ತತೆ ಜಾಸ್ತಿ ಆಗಬೇಕಂದ್ರೆ ತುಂಬ ಕಮ್ಮಿ ಖರ್ಚಲ್ಲಿ ನಮ್ಮ ಭೂಮಿ ಫಲವತ್ತು ಹೇಗೆ ಮಾಡ್ಕೊಳೋದು. ಒಂದು ಭೂಮಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಂದ್ರೆ 3 ವರ್ಷ ಬೇಕು ಅಂತಾರೆ. 3 ವರ್ಷ ಕಾಯಬೇಕಾಗಿಲ್ಲ. ನೀವು ಕಾಯಬೇಕಾಗಿರೋದು ಬರೀ 50 ದಿನಗಳು. 50 ದಿನದಲ್ಲಿ ನೀವೇನು 25 kg ಸೆಣಬು ಹಾಕ್ತೀರಾ, ಆ ಸೆಣಬು ಹಾಕಿದಾಗ ಎಲ್ಲ 5 ಅಡಿ 6 ಅಡಿ ಹೈಟ್ ಆಗುತ್ತೆ. 5 ಅಡಿ 6 ಅಡಿ ಹೈಟ್ ಏನು ಜಾಸ್ತಿ ಆಗುತ್ತೆ, ಆ ಬೇರುಗಳಲ್ಲಿ ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. 30 ಟನ್ನು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ರೈಸೋಬಿಯಮ್ ಬ್ಯಾಕ್ಟೀರಿಯಾ. ಸೊ ಈ ನಾಡ್ಯೂಲ್ಸು, ಈ ಬೇರಲ್ಲಿರೋಂಥ ನಾಡ್ಯೂಲ್ಸಲ್ಲಿರೋಂಥ ಬ್ಯಾಕ್ಟೀರಿಯಾ ನಿಮಗೆ 30 ಟನ್ನು, ನೀವು 30 ಟನ್ ಗೊಬ್ಬರ ಹಾಕೋಕ್ಕಾಗುತ್ತಾ? 1 ಲಕ್ಷ ಖರ್ಚಾಗುತ್ತೆ. ಅದೇ ನೀವು 5,000 ರೂಪಾಯಲ್ಲಿ ನೀವು ನಿಮ್ಮ ಭೂಮಿ ಸಕ್ಕದಾಗೆ ಫಲವತ್ತು ಮಾಡ್ಕೊಬೋದು. ಸೊ ಇದರ ಜೊತೆಗೆ ನಿಮಗೆ ಹಸಿರೆಲೆ ಗೊಬ್ಬರ, ಅದ್ರದ್ದೇನು ನಾವು ಕಟ್ ಮಾಡಿ ಭೂಮಿಗೆ ಸೇರಿಸ್ತೀರಿ, ಅದು ನಿಮಗೆ 30 ಟನ್ ಗೊಬ್ಬರ ಸೇರಿಸುತ್ತೆ. ವೀಕ್ಷಕರೇ, ಎಷ್ಟು ಚೆನ್ನಾಗಿ ನಮ್ಮ ನೇಚರ್ ಮಾಡಿಕೊಟ್ಟಿದೆ ನಮಗೆ. ನಾವು ಇದನ್ನು ಮರ್ತಿದ್ದೀರಿ. ನಮ್ಮ ಅಳುಬ್ರೆಲ್ಲ ಮಾಡ್ತಾಯಿದ್ರು, ಏನು ಸರ್? ಹೌದು, ನಮ್ಮ ತಾತಂದಿರೆಲ್ಲ ಇದೇ ಮಾಡ್ತಾಯಿದ್ದು. ಕ್ರಾಪ್ ರೊಟೇಷನ್ ಮಾಡ್ತಾಯಿದ್ರು, ಸೆಣಬು ಹಾಕ್ತಾಯಿದ್ರು, ದ್ವಿದಳ ಧಾನ್ಯ ಹಾಕ್ತಾಯಿದ್ರು. ಯಾವುದೇ ದ್ವಿದಳ ಧಾನ್ಯಲ್ಲಿ ನಿಮಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ. ಹೆಚ್ಚು ಫಿಕ್ಸ್ ಮಾಡೋದು ನಿಮಗೆ ಸೆಣಬು ಮತ್ತು ಡಯಾಂಚ. ಹಾಗಾಗಿ 1 ಎಕರೆಗೆ 25 kg ಹಾಕಿ ಅಂತ ಹೇಳ್ತೀನಿ. ಸೊ ಇವಾಗ ಬನ್ನಿ, ಹೇಗಿದೆ ಸರ್ ನಿಮ್ಮ ಕಣ್ಣಿಗೆ? ಹೆಂಗೆ ಕಾಣ್ತಾ ಇದೆ? ತುಂಬ ಒಳ್ಳೆ ಹೆಲ್ತಿಯಾಗಿ ಗಿಡ ನೋಡಿದ್ರೆ ಇಲ್ಲಿ ನೋಡಿ, ಸುಮಾರು ಬನ್ನಿ ಈ ಕಡೆ. ಒಳಗಿಂದ 2, 3, 4, 5, 6, 7, 8, 9, 10 ಗಿಣ್ಣು. ಇದು 10 ಇಲ್ಲ, ಇಲ್ಲಿ 11, 12, 13, 14, 15, ಇಲ್ಲಿ 16, 17 ಇದೆ. 17 ಗಿಂಡಿದೆ. ಒಳ್ಳೆ ಇದು ಇದೆ, ಒಳ್ಳೆ ಹೆಲ್ತಿಯಾಗಿದೆ ಗಿಡ. ನೋಡಿ ಸೈಜು ನೋಡಿ, ಇಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಒಳ್ಳೆ ಸೈಜ್ ಇದೆ, ಒಳ್ಳೆ ಸೈಜ್ ಬಂದಿದೆ, ದಪ್ಪ ಇದೆ, ಕಲರ್ ಇದೆ. ಒಂದು ಗಿಣ್ಣಿಂದ ಇನ್ನೊಂದು ಗಿಣ್ಣು ಕಮ್ಮಿ ಅಂದರು 6 ಇಂದ 8 ಇಂಚು ಗ್ಯಾಪ್ ಇದ್ದಾವೆ. ಆಮೇಲೆ ಎಲೆ ಅಗಲ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇವಾಗ ನೀರು ಮಳೆ ಕಮ್ಮಿ ಆಗಿ ಈ ವರ್ಷ ಸಿಕ್ಕಾಪಟ್ಟೆ ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ. ಆದರೂ ಇಲ್ಲಿ ನಮ್ಮಲ್ಲಿ 4 ಬೋರಲ್ಲಿ 2 ಬೋರ್ ಅಂತೂ ನಿಂತೋಗಿದೆ. ಆದ್ರೂ ಫಸ್ಟ್ ಕ್ಲಾಸಾಗಿ ಏನಿದೆ ಅಂದರೆ, ನ್ಯಾಚುರಲ್ ಫಾರ್ಮಿಂಗಲ್ಲಿ ಇದೆ ನಿಮ್ಮ ಬೆನಿಫಿಟ್ಟು. ಎಲ್ಲ ಥರ ಬೆನಿಫಿಷಿಯಲ್ ಮೈಕ್ರೋಬ್ಸ್, ಜೀವಾಣುಗಳು ನಿಮ್ಮ ಭೂಮಿಲಿ ನೀರು ಹಿಡ್ದಿಡ್ಕೊಳೋ ಅಂಥ ಶಕ್ತಿ ಬರುತ್ತೆ ಮಣ್ಣಿಗೆ. ಎರೆಹುಳಗಳು ಜಾಸ್ತಿ ಆಗಿರುತ್ತೆ, ಮಣ್ಣು ಲೂಸ್ ಆಗಿರುತ್ತೆ. ಹಾಗಾಗಿ ಗಾಳಿ ನೀರು ಜಾಸ್ತಿ ಆಡುತ್ತೆ. ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಾ, ಫಸ್ಟಿಂದ ತೋರಿಸ್ತಾ ಇದ್ದೀರಿ. ಫಸ್ಟ್ ಕ್ಲಾಸ್ ಆಗಿದೆ. ತುಂಬ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ, ನೋಡ್ಬೋದು. ಫಸ್ಟ್ ಕ್ಲಾಸ್ ಆಗಿದೆ ನೋಡಿ, ತೋರಿಸ್ತೀನಿ ನಿಮಗೆ. ಸೊ ಇದು ಎತ್ತರ ಮತ್ತು ಇದು ಕಬ್ಬು ಮಲ್ಲಿಗೆ ಎದ್ದಿರೋದು. ಸೊ ಹಾಗಾಗಿ ನಿಮಗೆ ಇಷ್ಟು ಎತ್ತರ ಕಾಣ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಈ ಅಗ್ರಿಕಲ್ಚರಲ್ಲಿ ಏನು ಅಂದರೆ, ಒಂದು ಪದ್ಧತಿ ಇಲ್ಲ. 100 ಜನ 100 ಥರ ಹೇಳ್ತಾರೆ. ಪ್ರತಿ ತಿಂಗಳು ನೀವು ಪದ್ಧತಿ ಫಾಲೋ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದು. ಹಾಗಾಗಿ ನೀವು ಆ್ಯಪನ್ನು ಫಾಲೋ ಮಾಡಬೇಕು. ನಾನೇ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯ ಹೇಳೋಕ್ಕಾಗಲ್ಲ ಫೋನಲ್ಲಿ. ಹಾಗಾಗಿ ನೀವು ಒಂದು ಸತಿ ಆ್ಯಪ್ ಫಾಲೋ ಮಾಡಿದ್ರೆ ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕೈಯಲ್ಲಿ ನಿಮಗೆ ಆರಾಮಾಗೆ ಮನೇಲಿ ಕೂತ್ಕೊಂಡು ನೋಡ್ಬೋದು. ಅಲ್ಲಿ ಹೇಗೆ ಮಾಡಿದ್ದೀನಿ ವೀಡಿಯೋ ನೋಡಿಕೊಂಡು ಫಾಲೋ ಮಾಡೋದು. ಅಷ್ಟು ಈಸಿ ಮಾಡಿದ್ದೀರಿ, ಫಸ್ಟ್ ಕ್ಲಾಸ್ ಆಗಿದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.